ಇನ ವಂಶಾಬ್ಧಿ ಅಯೋಧ್ಯೆಯಳು ಇನ ವಂಶಾಬ್ಧಿ ಅಯೋಧ್ಯೆಯುಳ್ ದಶರಥಂ ಒಡ್ಡೋಲಗಮು ಗೊಟ್ಟು ತಾಮನ ಕಂದುತ್ತ ಸುಮಂತ್ರಮಂತ್ರಿ ಮುಖಮಂ ನೋಡುತ್ತ ಸುಮಂತ್ರನು ನೋಡುತ್ತ ದಶರಥ ಓ ನಮ್ಮ ವಂಶದ ಮೂಲ ಪುರುಷನಾದಂತಹ ಭಗವಾನ್ ಭಾಸ್ಕರ ದೇವ ಮೂರು ದಿಕ್ಕಿನಲ್ಲಿ ಉದಿಸಿ ಬಂದ. ಆತ ಕರ್ಮಸಾಕ್ಷಿ ಭಗವಂತ. ಈ ಲೋಕದಲ್ಲಿ ಹುಟ್ಟಿದವರೆಲ್ಲ ತಮ್ಮ ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಎನ್ನುವಂತಹ ಎಚ್ಚರಿಕೆಯನ್ನು ಕೊಡುವ. ಈ ಲೋಕದಲ್ಲಿ ಮನುಷ್ಯರಾಗಿ ನಾವು ಹುಟ್ಟಿದ್ದೇವೆ. ನಮ್ಮ ಸುತ್ತ ಮೃತ್ಯು ಎನ್ನುವುದು ಸುತ್ತುತ್ತಾ ಇರ್ತದಂತೆ. ಸಾವು ಎನ್ನುವುದು ಮನುಷ್ಯರಿಗೆ ನಿಶ್ಚಿತ. ಹಾಗೆಂತ ಅವನ ಜೀವಿತದ ಅವಧಿಯಲ್ಲಿ ಏನು ಮಾಡಿದ ಎನ್ನುವುದು ಮುಖ್ಯ. ಅದನ್ನೇ ಮುಂದಿನ ಜನಾಂಗದವರು ನೆನಪು ಮಾಡ್ತಾರೆ. ವೀರ ದಶರಥ ನೃಪತಿ ಇನಕುಲ ವಾರಿಧಿಗೆ ಪ್ರತಿ ಚಂದ್ರನ ಹಾಗೆ ಮೆರೆಯುತ್ತಾ ಇದ್ದಾನೆ. ನಾಡಿನ ನಾಗರಿಕರು ಅಭಿಮಾನದಿಂದ ಆ ಮಾತನ್ನು ಹೇಳುತ್ತಿರಬಹುದು. ಆದರೆ ನನಗೆಲ್ಲದೆ ಸಂತೋಷ. ರಾಹು ಸೋಕಿದ ಚಂದ್ರನಂತೆ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಋಣತ್ರಯವನ್ನು ಪಡೆದುಕೊಂಡೇ ಬಂದಿರ್ತಾನಂತೆ. ದೇವಋಣ, ಋಷಿ ಋಣ, ಪಿತೃಋಣ. ಸತ್ಸಂತಾನವನ್ನು ಪಡೆದು ವ್ಯಕ್ತಿಯಾದವ ಪಿತೃಋಣದಿಂದ ಮುಕ್ತನಾಗ್ತಾನೆ. ಹಾಗೆ ದೇವತಾ ಕಾರ್ಯವನ್ನು ಮಾಡುವುದರ ಮೂಲಕ ದೇವಋಣದಿಂದ ಆತ ಬಿಡುಗಡೆ ಹೊಂದುತ್ತಾನೆ. ಅಧ್ಯಯನ, ಗುರು ಶುಶ್ರೂಷೆ ಇವುಗಳಿಂದ ಆತ ಪಿತೃಋಣ, ದೇವಋಣ, ಋಷಿಋಣದಿಂದ ಬಿಡುಗಡೆ ಹೊಂದುತ್ತಾನಪ್ಪ. ನೋಡಿದ್ಯಾ, ಸಭೆಗೆ ಮಂತ್ರಿಗಳಾದಂತಹ ನೀವು ಬಂದಿದ್ದೀರಿ, ಸೇನಾಧಿಪತಿಗಳಿದ್ದಾರೆ, ನಾಡಿನ ಹಿರಿಯರು ಬಂದು ಆಸೀನರಾಗಿದ್ದಾರೆ. ದಶರಥ ಚಕ್ರವರ್ತಿಗೆ ಜಯವಾಗಲಿ ಎನ್ನುವಂತಹ ಜಯಘೋಷವನ್ನು ಮಾಡ್ತಾ ಇದ್ದಾರೆ. 3 ಮಂದಿ ಪತ್ನಿಯರನ್ನು ಒಡಗೂಡಿಕೊಂಡು ಸಂಸಾರ ನಿರ್ವಹಣೆಯನ್ನು ಮಾಡ್ತಾ ಇದ್ದೇನೆ. ಹಾಗೆಂತ ಅಂತರಂಗದಲ್ಲಿ ಒಂದು ನೋವು ಮಾತ್ರ ಹಾಗೆ ಅದರ ಪರಿಹಾರ ಭಗವಂತನೇ ಮಾಡಬೇಕೇ ಹೊರತು ಮತ್ಯಾರಿಂದಲೂ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು ಒತ್ತಿ ಹೇಳ್ತಾ ಇದೆ. ಮನುಷ್ಯರ ಇಷ್ಟದಂತೆ ಈ ಲೋಕದಲ್ಲಿ ಯಾವುದು ನಡೆಯುವುದಿಲ್ಲ. ನರಚಿತ್ತ ಮಿಥ್ಯೆ, ಹರಿಚಿತ್ತ ಸತ್ಯ ಎನ್ನುವಂತಹ ಸತ್ಯವನ್ನು ನಾನು ತಿಳಿದವನಿದ್ದೇನೆ. ಆದ ಕಾರಣ ಯಾವುದು ಆಗಬೇಕು ಅಂತಿದೆಯೋ ಅದು ಆಗಿಯೇ ಆಗ್ತದೆ. ಯಾವುದು ಆಗುವುದಿಲ್ವೋ ಅದನ್ನು ಒಬ್ಬ ನಡೆಸ್ತೇನಂತ ಅಹಂಕಾರದಿಂದ ಮುಂದುವರಿಯುತ್ತಾನೆ ಅಂತಾದರೆ ಪ್ರವಾಹದ ಎದುರು ಈಜುವುದಕ್ಕೆ ಹೋಗಿ ತನ್ನ ಪ್ರಾಣವನ್ನು ಕಳೆದುಕೊಂಡಂತೆ. ಏನೇ ಇರಲಿ, ನಮ್ಮ ನಾಡಿನಲ್ಲಿ ರಾಜಕೀಯ ಸಮಸ್ಯೆ ಇಲ್ಲ. ಮನುಷ್ಯರೆಲ್ಲ ಸುಖ ನೆಮ್ಮದಿಯಿಂದ ಬದುಕನ್ನು ಸಾಗಿಸ್ತಾ ಇದ್ದಾರೆ ಎನ್ನುವಂತಹ ಸುದ್ದಿಯನ್ನು ಕೇಳಿ ಸಾರ್ಥಕ್ಯದ ಭಾವ ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಅನುವಿಂಬಂದ ವಸಿಷ್ಠರಿಂಜರಗುತ್ತ ಮಾತಾಡುವ ಭಕ್ತಿಯು
ಸ್ತನಪಾಲಾಗ್ರಣಿ ತನ್ನ ಕಾರ್ಯದಿರಮೋ ಪೇಳುತ್ತ ನಿಲ್ತೆಲ್ದನು ವರಮುನೀಶ್ವರ ದೇವ ಪರಮ ಗುರುವೇ ದೇವ ವರಮುನೀಶ್ವರ ದೇವ ಪರಮ ಗುರುವೇ ಪರಮೇಷ್ಠಿಯ ಕುವರ ಎನ್ನ ರಕ್ಷಿಸೋ ತಂದೆ ಕರಬ ಮುಗಿಯುವೇನೊಂದು ಮಾತನಿ ಕೇಳು ಮಕ್ಕಳಿಲ್ಲದರಿಂದ ಮಾನಸದೊಳಿಂದು ಮಕ್ಕಳಿಲ್ಲದರಿಂದ ಮಾನಸದೊಳಿಂದು ಕತ್ತುಲಿದಗೊಳುತ್ತ ಬಲು ದುಃಖಿಸುವೆನಯ್ಯ ಅಶ್ವಮೇಧವ ರಚಿಸಿ ಅಮರ ಕುಲಗಳಿಗೆಲ್ಲ ಐಶ್ವರ್ಯ ಮಾಡಿದರೆ ಆಗದೇನಯ್ಯ ಪರಮುನೀಶ್ವರ ದೇವ ಪರಮ ಗುರುವೇ ಗುರುವೇ ಗುರುದೇವ ಚಕ್ರವರ್ತಿ, ಗುರುವಿನಲ್ಲಿ ಬ್ರಹ್ಮನನ್ನು, ವಿಷ್ಣುವನ್ನು, ಮಹೇಶ್ವರನನ್ನು ನಾವು ಕಾಣುತ್ತೇವೆ. ಗುರು ಪರಬ್ರಹ್ಮ ಸ್ವರೂಪನಂತೆ. ಶಿವ ಮುನಿದರೆ ಗುರು ಕಾವ, ಗುರು ಮುನಿದರೆ ಈ ಲೋಕದಲ್ಲಿ ಕಾಯುವವರು ಯಾರೂ ಇಲ್ಲ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತೇನ ತಸ್ಮೈ ಶ್ರೀ ಗುರವೇ ನಮಃ. ಶುಭವಾಗಿ. ಗುರುದೇವ, ಓ, ಗುರು ಎನ್ನುವ ಶಬ್ದಕ್ಕೆ ದೊಡ್ಡವ ಅಂತ ಅರ್ಥವಂತೆ. ಅಜ್ಞಾನದಲ್ಲಿರುವಂತಹ ನಮ್ಮ ಅಂತರಂಗದಲ್ಲಿ ಜ್ಞಾನ ಜ್ಯೋತಿ ಉರಿಯುವ ಹಾಗೆ ಮಾಡುವವರು ಸೂರ್ಯವಂಶದ ಕುಲ ಗುರುಗಳು. ಯಾವತ್ತೂ ಅಯೋಧ್ಯೆಯಲ್ಲಿದ್ದುಕೊಂಡು ನಮ್ಮ ಏಳಿಗೆಯನ್ನು ಬಯಸುವವರು. ಪೂಜ್ಯರೇ, ನಿಮ್ಮ ಆಗಮನದಿಂದ ಇದೋ ಈ ನೆಲ ಪಾವನವಾಯಿತು. ನಿಮ್ಮನ್ನು ಕಂಡು ನಿಮ್ಮನ್ನು ಸತ್ಕರಿಸುವುದರ ಮೂಲಕ ಜನ್ಮ ಸಾರ್ಥಕ್ಯ ಹೊಂದಿತು ಎನ್ನುವಂತಹ ಸಂತುಷ್ಟಿಯ ಭಾವ ಅಂತರಂಗದಲ್ಲಿ ಹುಟ್ಟಿತು. ಪೂಜ್ಯರೇ, ಎಲ್ಲಿರ್ತೀರಿ ಮತ್ತೆಲ್ಲಿ ಹೋಗ್ತೀರಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ತ್ರಿಕಾಲಜ್ಞಾನಿಗಳು ನೀವು. ಆಗಾಗ ಅಯೋಧ್ಯೆಗೆ ಬರ್ತೀರಿ, ನನಗೊದಗಿದಂತಹ ಸಂಕಷ್ಟಗಳೆಲ್ಲವ ಪರಿಹಾರವನ್ನು ಮಾಡ್ತೀರಿ. ಪ್ರಭೋ, ನನ್ನ ನೋವು ಏನು ಅಂತ ತಮಗೂ ಗೊತ್ತಲ್ಲ. ವರ್ಷ ಮೀರಿ ಹೋಯಿತು. 60,000 ವರ್ಷಗಳನ್ನು ದಾಟಿ ಅದೋ ಮುಂದೆ ಮುಂದೆ ಸಾಗುತ್ತಾ ಇದ್ದೇನೆ. 3 ಮಂದಿ ತರುಣಿಯರನ್ನು ಮದುವೆಯಾದೆ. ಆದರೆ ಸಂತಾನವನ್ನು ಕಾಣುವಂತಹ ಯೋಗ ಭಾಗ್ಯ ನನಗಿಲ್ಲದಾಗಿ ಹೋಯಿತು. ಗುರುದೇವ, ಮಕ್ಕಳಿಲ್ಲದ ಮನೆ ಅದು ಮಸಣಕ್ಕೆ ಸರಿ. ಹಕ್ಕಿಗಳಿಲ್ಲದ ವನ ಅದನ್ನು ನೋಡಬೇಕು ಅಂತ ಯಾರಿಗಾದರೂ ಮನಸ್ಸಾಗ್ತದೆಯೇ? ಚಂದ್ರನಿಲ್ಲದ ಆಗಸ ನೋಡುವವನ ಕಣ್ಣುಗಳಿಗೆ
ಶೋಭೆಯನ್ನು ನೀಡುತ್ತದೆಯೇ? ಕಮಲವಿಲ್ಲದ ಸರೋವರ, ಅದನ್ನು ಯಾವನಾದರೂ ನೋಡಬೇಕು ಅಂತ ಆಸೆ ಪಡ್ತಾನೆ. ಭಗವನ್, ಇದು ನನ್ನಿಂದಾಗಿ ನಮ್ಮ ಸಾಕೇತದಲ್ಲಿ ಅರಾಜಕತೆ ಉಂಟಾಗ್ತದೆ ಅಂತ ನನ್ನ ಮನಸ್ಸನ್ನು ದುಃಖ ಕಾಡ್ತಾ ಇದೆ. ಹಾಗೆಂತ ಪುಣ್ಯ ಕರ್ಮವನ್ನಾದರೂ ಮಾಡಿ ಆ ಪುಣ್ಯ ಸಂಚಯವನ್ನಾದರೂ ಸಂಪಾದಿಸೋಣ ಅಂತ ನನ್ನ ಮನಸ್ಸು ಒತ್ತಿ ಹೇಳ್ತಾ ಇದೆ. ಭಗವನ್, ಅಶ್ವಮೇಧವನ್ನು ಮಾಡಿ ಬ್ರಾಹ್ಮಣರನ್ನು ಕರೆದು ಭೋಜನವನ್ನಿತ್ತು ದಾನ ದಕ್ಷಿಣೆಗಳಿಂದ ಸಂತೃಪ್ತಿ ಪಡಿಸುವುದರ ಮೂಲಕ ತಿಳಿಯದೆಯೋ ಈ ಜನ್ಮದಲ್ಲ ಅಲ್ಲ ಹಿಂದಿನ ಜನ್ಮದಲ್ಲ ಮಾಡಿದಂತಹ ಆ ಪಾಪವನ್ನು ತೊಳೆದುಕೊಳ್ಬೇಕು ಅಂತ ಮನಸ್ಸಿನಲ್ಲೊಂದು ಆಸೆ. ಸ್ವಾಮಿ, ಅದನ್ನು ಮಾಡ್ಯ ಅರಿತೆ ನಿಲ್ಲಯ ಮನವ ಧರಣಿ ಪಾಲಾಕಣಿ ಧರಿಸಬೇಕಾದುದನ್ನು ತಡವ ಮಾಡದಿರು. ತುರಗಮಂ ಬಿಡು ನೃಪತಿ ದೀಕ್ಷೆಯಂ ಆಚರಿಸು. ಹರಿಣಾಚಿಯರ ಸಹಿತನಾಗಿ ತೊಡಗಯ್ಯ ಅರಿತೇ ಗುರುದೇವ. ಅರಿತೇನಪ್ಪ, ನೀನು ಪರಿಪರಿಯಾಗಿ ರೋಧಿಸುವುದನ್ನು ಕಾಣುವಾಗ ಭವಬಂಧನದಿಂದ ಮುಕ್ತವಾದಂತಹ ನಮಗಾದರೂ ಒಂದೊಮ್ಮೆಗೆ ಕರಳು ಹಿಂಡಿ ಬರ್ತದೆ. ಒಂದು ದೀಪವನ್ನು ಆರಿಸುವುದಕ್ಕಿಂತ ಮುನ್ನ ಮತ್ತೊಂದು ದೀಪವನ್ನು ಬೆಳಗಬೇಕು ಅಂತ ತಿಳಿದ ಜ್ಞಾನಿಗಳು ಹೇಳಿದ್ರು. ನನ್ನಿಂದ ನಂತರ ಯಾರು ಎನ್ನುವಂತಹ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ ಗುರುದೇವ, ಇಲ್ಲ. ಯಥಾರ್ಥವನ್ನಾದರೂ ನಾವು ಗಮನಿಸಿದರೆ ಪುತ್ತೆಂಬ ನರಕದಿಂದ ಪಾರು ಮಾಡುವವನು ಪುತ್ರ ಅಂತ ಹೇಳ್ತಾರೆ. ಓಹೋ, ಮುಂದಕ್ಕೆ ನಿನಗೆ ಸದ್ಗತಿ ಒದಗಬೇಕಾದ್ರೆ ಪುತ್ರನ ಅವಶ್ಯಕತೆ ಇದೆ. ಪಿತೃಗಳಿಗೆ ತರ್ಪಣ ಕೊಡುವುದಕ್ಕೆ ಸಂತಾನ ಬೇಕಂತೆ. ನಿನ್ನ ಪುತ್ರತ್ವವು ಯಾವತ್ತಾದರೂ ಉತ್ತೀರ್ಣವಾಗಬೇಕು ಅಂತಾದ್ರೆ ನಿನಗೊಬ್ಬ ಸುತ ಜನಿಸಬೇಕು. ನಿಜ. ಹಾಗಿದ್ದರೆ ನಿನಗೆ ಸಂತಾನವಾಗಲಿಲ್ಲ ಯಾಕೆ? ಈ ರೀತಿಯಾಗಿ ನೀನು ರೋಧಿಸುತ್ತಾ ಇದ್ದೀಯ. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗವೋ ನೈವಚ ಅಂದ್ರು. ಮಕ್ಕಳಿಲ್ಲದೆ ಇದ್ದವರಿಗೆ ಸ್ವರ್ಗ ಪ್ರಾಪ್ತಿ ಇಲ್ಲವಂತೆ. ಗುರುವಾಗಿ ನಾನು ನಿಮಗೆ ನಿರ್ದೇಶನವನ್ನು ನೀಡಬೇಕಾದದ್ದೇ ಸೂಕ್ತ. ಆದ್ದರಿಂದ ನಿನ್ನ ಮನಸ್ಸಿನ ಬಯಕೆಯಂತೆ ಅಶ್ವವೇಧವನ್ನು ಮಾಡು, ತುರಗವನ್ನು ಕಟ್ಟು, ದಿಗ್ದಶೆಗಳಿಗೆ ಹರಿಯಬಿಡು, ಮಾನ್ಯರನ್ನು ಕೂಡಿಕೊಂಡು ಯಜ್ಞ ದೀಕ್ಷಿತನಾಗಪ್ಪ. ಈ ಕೂಡಲೇ ಅದಕ್ಕೆ ಮನ ಮಾಡು. ಉಚ್ಚರಿ, ಸರಿ. ಪುಣ್ಯ ಕರ್ಮದಿಂದ ಮನುಷ್ಯ ಮಾಡಿದಂತಹ ಪಾಪ ದೂರವಾಗ್ತದೆ ಎನ್ನುವ ಸತ್ಯವನ್ನು ನೀವು ತಿಳಿಯಪಡಿಸಿರಿ. ಸರಿ, ಸಕಲ ಸುವಸ್ತುವನ್ನು ತರಿಸಿ ಆ ಯಜ್ಞ ಕರ್ಮವನ್ನು ಮಾಡುವುದಕ್ಕೆ ಮುಂದಾಗೋಣ. ದಯಮಾಡಿ. ಇಂತು ಸತಿಯರು ಬೀಳುತ್ತಿರಲಾಗಿ ಸುಮಂತ್ರನು ಹೇಳಿದನು. ಭೂಪಾಲಮಣಿ ಕೇಳಿದೆಯೇನೈ ಸುತರಿಲ್ಲದೆ ವೈ ಭಾಂಡಕವರ ಮುನಿ ಸುತಕಾಮಿಷ್ಟಿಯ ಮಾಡಿದಡಂ
ಕೇಳಿದನದರಿಂದಾತನ ಕರೆಸಲು ಬೇಕು. ವಿಭಾಂಡಕನ ಕರೆಸಲು ಬೇಕು. ಭೂಪಾಲಮಣಿ ಕೇಳಿದೆಯಾ? ಮಂತ್ರೇಶ, ಒಂದು ವರ್ಷದ ಅವಧಿಯ ಒಳಗೆ ಅಶ್ವಮೇಧವನ್ನು ಮಾಡಿ ಪೂರೈಸಿದ್ದಾಯಿತು. ಹೌದು. ಎಲ್ಲರೂ ಸಂತುಷ್ಟ ಮಾನಸರಾಗಿದ್ದಾರೆ ಎನ್ನುವ ಕಾರಣದಿಂದ ನನಗೂ ಸಮಾಧಾನ. ಆದರೂ ನಿನ್ನನ್ನು ನೋಡುವಾಗ ನಮಗೂ ಬೇಸರವಾಗ್ತದೆ. ಮಕ್ಕಳಿಲ್ಲ ಎಂಬ ಚಿಂತೆಯಿಂದ ಸದಾ ಕಾಲ ಮನಸ್ಸಿನಲ್ಲಿ ಬೇಸರವನ್ನು ಇರಿಸಿಕೊಂಡವ ನೀನು. ಹೌದಾ? ಯಾಕೆ? ನಿನ್ನನ್ನು ಸದಾ ಕಾಲ ನಿನ್ನ ಜೊತೆಗಿದ್ದು ನೋಡಿಕೊಳ್ಳುವವನು ನಾನಲ್ವೇ? ರಾಜನ್, ಜೀವನದಲ್ಲಿ ಎಲ್ಲ ಕರ್ಮಗಳಿಗೆ ಕಾಲ ಎಂಬುದೇ ಉತ್ತರ. ಖಂಡಿತ. ನಮ್ಮ ಜೀವನದಲ್ಲಿ ಒಂದು ಕೆಲಸ ಆಗ್ಬೇಕು ಅಂತಾದ್ರೆ ಅದಕ್ಕೆ ಕಾಲವು ಪೂರಕವಾಗಿ ಬರ್ಬೇಕಂದ್ರೆ ಕಾಲ ನನಗೆ ಪ್ರತಿಕೂಲವಾಗ್ತೀಯಪ್ಪ. ಚಿಂತೆಯನ್ನು ಮಾಡಬೇಡ. ನಿನಗೆ ಬೇಕಾದಂತಹ ಕಾಲ ಹತ್ತಿರ ಬರುತ್ತಾ ಇದೆ. ಅಂದ್ರೆ ದೇವ ಋಷಿಗಳಾದಂತಹ ನಾರದರಾಡಿದ ಮಾತನ್ನು ಕೇಳಿದೆಯ ನೀನು? ವಿಭಂಡಕ ಮಹರ್ಷಿಯ ಮಗನಾದಂತಹ ಋಷ್ಯಶೃಂಗನನ್ನು ಕರೆಸಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದೆ ಎಂದಾದರೆ ನಿನಗೆ ಖಂಡಿತವಾಗಿಯೂ ಮಕ್ಕಳಾಗುವುದಂತೆ. ಹಾಗಂತ ಹೇಳಿ ಒಂದು ಮಾತು. ಏನಪ್ಪ? ಋಷ್ಯಶೃಂಗರು ಅಷ್ಟು ಸುಲಭವಾಗಿ ಬರುವವರಲ್ಲ. ತಂದೆಯನ್ನು ಬಿಟ್ಟು ಯಾವತ್ತೂ ಇದ್ದವರಲ್ಲ. ಒಂದು ವೇಳೆ ಅವರು ಬಂದರು ಅಂತಾದ್ರೆ ಅವರು ಏನೆಲ್ಲ ಕೇಳ್ತಾರೆ ಅದನ್ನು ಇಲ್ಲ ಅಂತ ಹೇಳುವವರು ನಾವು ಆಗ್ಬಾರ್ದು. ಅವರನ್ನು ಕರೆಸಿ ಈ ಯಾಗವನ್ನು ಮಾಡಿದರೆ ಖಂಡಿತವಾಗಿಯೂ ನಿನಗೆ ಮಕ್ಕಳಾಗುತ್ತದೆ. ಅವರ ಕೋರಿಕೆ ಏನಿದೆ, ಅವರ ಮನಸ್ಸನ್ನು ಯಾವ ರೀತಿ ಪರಿವರ್ತನೆ ಮಾಡಿ ಅವರನ್ನು ಅಯೋಧ್ಯೆಗೆ ಕರೆಸಿಕೊಳ್ಳುವುದು, ಈ ಬಗ್ಗೆ ಗುರುಗಳ ಜೊತೆ ಸಮಾಲೋಚನೆಯನ್ನು ಮಾಡಿ ಮಖಮಂ ಮಾಡುತ್ತ ಭೂಪಾಲಕಂ ಚಕ್ರವರ್ತಿ ದಶರಥ ಮಹಾತ್ಮರೇ, ಏನು ನಿಮ್ಮ ಆಗಮನದಿಂದ ಅಯೋಧ್ಯೆ ಅದು ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸುವುದಕ್ಕೆ ಸಾಧ್ಯವಾಯಿತು. ಎಲ್ಲಿ ಬರಗಾಲವಿರ್ತದೋ ಅದು ತಮ್ಮ ಆಗಮನದಿಂದ ದೂರವಾಗ್ತದೆ ಎನ್ನುವಂತಹ ಮಾತನ್ನು ನಾನು ಕೇಳಿದ್ದೆ. ಅದು ಸತ್ಯ ಅಂತ ಈಗ ನಾವೆಲ್ಲ ಕಂಡೆವು. ಸರಿ. ಅದೋ ದೇವತೆಗಳು ಆಕಾಶದಿಂದ ಸುಮವೃಷ್ಟಿಯನ್ನು ಸುರಿಸಿದ ಹಾಗೆ ಆಕಾಶ ಮಾರ್ಗದಿಂದ ಅದು ವರ್ಷಧಾರೆ ಇಳಿದು ಹೋಯಿತು. ಅಯೋಧ್ಯೆಯಲ್ಲಿ ಇರುವವರೆಲ್ಲ ಸಂತುಷ್ಟರಾಗಿದ್ದಾರೆ. ತಮ್ಮ ಕೋರಿಕೆಯನ್ನು ನಾವು ಈಡೇರಿಸಿದವರಿದ್ದೇವೆ. ಇನ್ನು ತಾವು ಏನು ಹೇಳ್ತೀರೋ ಅದರಂತೆ ನಡೆದುಕೊಳ್ಳುವುದಕ್ಕೆ ನಾವು ಸಿದ್ಧರಿದ್ದೇವೆ. ನೃಪತಿ ಮಹಾರಾಜ ದಶರಥ ಸುಮತಿ ಕಾಮೇಷ್ಟಿಯ ಮಾಡಿದ್ದರಿಂದಲೇ ಅತ್ತ ನಿನ್ನ ಮನೋರಥ ಸಿದ್ಧಿಯಾಯ್ತು. ಪುತ್ರರು ನಾಲ್ವರು ಉದಿಪರಿಗನಿ ಕೇಳು. ಪುತ್ರರು ನಾಲ್ವರು ಉದಿಪರಿಗನಿ ಕೇಳು. ಸ್ಥಿರವಾಗಿ ಬಾಳಯ್ಯ ನೃಪತಿ ಮಹಾರಾಜ ದಶರಥ ಸುಮತಿ
ಸಂತಾನವಿಲ್ಲದಂತಹ ನೀನು ಸತ್ಪುತ್ರರನ್ನು ಪಡೆಯಬೇಕೆಂಬ ನಿನ್ನ ಮನೋವಾಂಛೆಯಂತೆ ಗುರು ವಸಿಷ್ಠರ ನಿರ್ದೇಶನದ ಪ್ರಕಾರ ಅಶ್ವಮೇಧದ ಒಂದು ಭಾಗವಾದಂತಹ ಪುತ್ರಕಾಮೇಷ್ಟಿ ಯಾಗವನ್ನು ಕೈಗೊಂಡವರಿಗೆ ಮಾಡುವ ಸಂಕಲ್ಪ ಮಾಡಿದ್ದೇನೆ. ಹೌದು, ಇದೀಗ ಪೂರ್ಣಾಹುತಿಯ ಸಮಯ. ಆ ಯಜ್ಞನಾರಾಯಣನಿಂದ ಮನದಿಚ್ಛೆಯನ್ನು ಈಡೇರಿಸುವುದು ನಮ್ಮೆಲ್ಲರ ನಂಬಿಕೆ. ಅದರೊಂದಿಗೆ ಆ ಯಜ್ಞನಾರಾಯಣನೇ ನಿನಗೆ 4 ಮಂದಿ ಪುತ್ರರನ್ನು ಕರುಣಿಸ್ತಾನೆ ಎಂಬುದು ನನ್ನ ನಂಬಿಕೆ. ಹಾಗಿದ್ರೆ ನಾವೆಲ್ಲರೂ ತ್ರಿಕರಣ ಪೂರ್ವಕವಾಗಿ ಆ ಯಜ್ಞನಾರಾಯಣನೇ ಸ್ಮರಿಸೋಣ. ನರವರ ಸುರರೆಲ್ಲ ಕೊಟ್ಟ ಪಾಯಸವಿದು ಧರಣೀಜ ನಿನಗೀವೆನ್ನು ತರುಣಿಯರಿಗೆ 4 ಪಾಲಾಗಿ ನೀಡು ತರುಣ 4 ದೀಪರ್ ತರಣಿ ವಂಶಕ್ಕೆ ದೀಪ ರಾಜಶೇಖರ ರಾಜಮಾನವದನ ರಾಜೀವಾಕ್ಷನ ಭಜಕ ಆ ಆ ಆ ಆ ನೀ ಮಾಡಿದಂತಹ ಈ ಯಜ್ಞದಿಂದ ಸಂತೃಪ್ತರಾದಂತಹ ದೇವತೆಗಳು ಅವರ ಮೂಲಕ ಈ ಪಾಯಸವನ್ನ ನಿನಗೆ ಕೊಡುವರೆ ಪ್ರಜಾಪತ್ಯನಾದ ನನ್ನನ್ನ ಕಳುಹಿಕೊಟ್ಟಿದ್ದಾರೆ. ವಸಿಷ್ಠರ ಪ್ರೇರಣೆಯಿಂದ ಋಷ್ಯಶೃಂಗರ ಮಾರ್ಗದರ್ಶನದಿಂದ ನೀ ಮಾಡಿದಂತ ಈ ಯಾಗ ಪರಿಪೂರ್ಣವಾಯಿತು. ಇದನ್ನಿರ್ಮಿತಂ ದೇವ ಪಾಯಸಂ, ಕಾಮಧೇನುವಿನ ಕೆಚ್ಚಲಿಂದ ಕರೆದಂತಹ ಕ್ಷೀರದಿಂದ ಮಾಡಿದಂತಹ ಪಾಯಸವಿದು. ಇದನ್ನ ನಿನ್ನ ಬಾಮೆಯರಿಗೆ ನೀಡಿದೆ ಅಂತಾದರೆ ನಿನಗೆ ಪುತ್ರ ಸಂತೃಪ್ತಿ ಆಗುವುದು. ಆದ್ದರಿಂದ ಪಡೆದುಕೋ, ನಿನಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ದೇಶಾದೀಶ್ವರನಾದ ಪಂಕಿರತನ್ಯೂ ಕೌಸಲ್ಯ ಗರ್ಭಾಬ್ಧಿಯೊಳ್ ಶ್ರೀ ಸರ್ವೇಶ್ವರ ಮೋದದಿಂದಲೊಗಿದು ಲೋಕೈಕ ರಕ್ಷಾಮಣಿ ವರ ಕೈಗೆ ಪಡೆದಳೋರ್ವನ ಸರಸಿಜದಳ ನೇತ್ರೆ ಮಿತ್ರೆ ಬೆಸನಾದಳು ಈರ್ವರು ಸುಕುಮಾರರ ಲಗ್ನದಿ ಧರಣೀಚಗೆ ತಂದು ಕೊಟ್ಟ ರತಿ ಮುದದ್ಯೂ ಸಚಿವ ಶ್ರೇಷ್ಠ. ರಾಜನ್, ಮನುಷ್ಯರು ಕೊಟ್ರೆ ಮನೆ ತನಕ, ಹೌದು ದೇವರು ಕೊಟ್ರೆ ಕೊನೆ ತನಕ. ಹೌದಲ್ವೇ? ನನ್ನ ಸಂತೋಷಕ್ಕೆ ಈಗ ಪಾರವೇ ಇಲ್ಲದಾಗಿ ಹೋಯಿತು. ಹೌದು. ಪಾಯಸವನ್ನು 3 ಪತ್ನಿಯರು ಉಂಡು 4 ಮಕ್ಕಳಿಗೆ ಜನ್ಮವನ್ನು ನೀಡಿದರು. ಕೌಸಲ್ಯೆ ಶ್ರೀರಾಮನಿಗೆ ಜನ್ಮವನ್ನು ನೀಡಿ, ಕೈಕೆ ಭರತನನ್ನು ಪ್ರಸವಿಸಿತು. ಹಾಗೆ ಸುಮಿತ್ರೆ ಲಕ್ಷ್ಮಣ ಮತ್ತು ಶತ್ರುಘ್ನನಿಗೆ ಜನ್ಮ ನೀಡಿದರು. ಈಗ ನಾನಾದರೂ 4 ಮಕ್ಕಳ ತಂದೆ. ಸಂತೋಷದ ಈಗ ನಾನು ಮೀಸೆಯ ಮೇಲೆ ಕೈಯಾಡಿಸ್ತಾ ಇದ್ದೇನೆ. ಮದುವೆಯಾದರೆ ಸಾಲದು. ಗಂಡನ್ನು ಹೆಣ್ಣು, ಹೆಣ್ಣನ್ನು ಗಂಡು. ಮದುವೆಯಾಗುವುದು ಬರೇ ದೇಹ ತೃಷ್ಣೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಮದುವೆಯ ದಿನ ಪುರೋಹಿತರು ವರನಿಂದ ಒಂದು ಮಾತಾಡಿಸ್ತಾರೆ. ಪ್ರಜಾ ಸಂಪತ್ ಸಮೃದ್ಧಿರಸ್ತು, ಸತ್ಸಂತಾನವನ್ನು ಪಡೆಯಿರಿ, ನಿಮ್ಮ ವಂಶವಲ್ಲರಿ ಪಲ್ಲವಿಸುವಂತಾಗಲಿ ಎನ್ನುವಂತಹ
ಮಾತನ್ನು ಹೇಳಿ ನಮ್ಮ ವಧುವರ ತಲೆಗೆ ಅಕ್ಷತೆ ಕಾಳು ಹಾಕ್ತಾರೆ. ನೋಡಿದೆಯೋ ವೈಕುಂಠಪತಿಯಾದಂತಹ ನಾರಾಯಣನ ಪೂರ್ಣ ಅನುಗ್ರಹ ನನ್ನ ಪಾಲಿಗೆ ಆಗಿದೆ ಎನ್ನುವಂತಹ ಸಮಾಧಾನ ಚಿತ್ತನಾಗಿದ್ದೇನೆ. 4 ಮಂದಿ ಮಕ್ಕಳು ಹುಣ್ಣಿಮೆ ಚಂದ್ರನಂತೆ ದಿನದಿಂದ ದಿನಕ್ಕೆ ವರ್ಧಮಾನಕ್ಕೆ ಬರ್ತಾ ಇದ್ದಾರೆ. ಅವರ ಆಟ ಪಾಠ ಇವುಗಳನ್ನೆಲ್ಲ ನೋಡುತ್ತಾ ಸಂತೋಷದಿಂದ ಕಾಲವನ್ನು ಅರಮನೆಯಲ್ಲಿ ನಾನು ಕಳೆಯುತ್ತೇನೆ. ವಾ ವಾ ಸ್ನಾನಂಗಳನೆ ಮಾಡಿ ಮೊರಮುನಿಪನು ಬಳಿಕ ಹರದಿ ಜಪಾನುಷ್ಠಾನಗಳ ತೀರಿಸಿ ಭರದಿ ಜಪಾನುಷ್ಠಾನಗಳ ತೀರಿಸಿ ತರಳರಿವರ ಕರೆದು ಕರೆದು ಸರಯೂ ನದಿಯಲ್ಲಿ ಸ್ನಾನಗಳನೆ ಮಾಡಿ ವರಮುನಿಪನು ಬಳಿಕ ಇನಕುಲಾಬ್ಧಿ ಚಂದ್ರಮನಾದ ಓ ರಾಮಚಂದ್ರ ಗುರುದೇವ, ಲಕ್ಷ್ಮಣ ದೇವ, ಗುರುದೇವ, ಉಭಯರನ್ನು ಜೊತೆಯಾಗಿಸಿಕೊಂಡು ಸೂರ್ಯದೇವರನ್ನು ಅನುಸರಿಸುವ ಅಶ್ವಿನಿ ದೇವತೆಗಳ ಹಾಗೆ ವಿಶ್ವಾಮಿತ್ರನಾದ ನನ್ನ ಬೆನ್ನ ಹಿಂದೆ ಸಾಗುತ್ತಾ ಸಾಗುತ್ತಾ ಬಂದವರು. ಇಲ್ಲಿ ಬಂದವಾಗಲು ಸರಯೂ ನದಿಯ ತಟಾಕವನ್ನು ಸೇರಿದವಾಗ ಅಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ಜಪಾನುಷ್ಠಾನಗಳನ್ನೆಲ್ಲ ಪೂರೈಸಿ ಮತ್ತು ಮತ್ತು ನನ್ನ ಮನಸ್ಸು ಅನ್ನುವುದು ಅಯೋಧ್ಯೆಯೆಡೆಗಾಗಿಯೇ ನನಗೆ ಕಾಣಿಸುತ್ತಾ ಇರುವುದು. ಚಕ್ರವರ್ತಿಯೇ ಆದರೂ ಪುತ್ರ ವ್ಯಾಮೋಹದಿಂದ ಹೊರಗುಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವುದು ನಾನು ಬಂದು ನಿಮ್ಮನ್ನು ಕೇಳಿಕೊಂಡಾವಾಗ ದಶರಥ ಭೂವರನಾಡಿದ ಮಾತುಗಳೇ ಸಾಕ್ಷಿಯಾಗಿ ಹೋಯಿತು. ನನ್ನ ಕುಟೀರದಲ್ಲಿ ಒಂದು ಕ್ಷಣ ನಾನು ಕುಳಿತೇ ಇದ್ದವನು. ನನ್ನ ಮನೋಮಂದಿರದಲ್ಲಿದ್ದದ್ದು ದುಷ್ಟ ಮಥನ, ಯಜ್ಞದ ಸಂರಕ್ಷಣ, ಜೊತೆಯಲ್ಲಿ ಯಜ್ಞದಿಂದಲೇ ಭೂತಲದಲ್ಲಿ ಪುಣ್ಯವನ್ನು ಸ್ಥಾಪಿಸುವುದು ಅನ್ನುವುದೇ ಇತ್ತು. ಆ ಕಾರಣದಿಂದ ಯೋಚನೆ ಮಾಡುತ್ತಾ ಇದ್ದ ಹಾಗೆ ಉರಿಯುತ್ತಿರುವಂತ ಅಗ್ನಿಕುಂಡದಿಂದ ಎದ್ದ ಒಂದು ದಿವ್ಯ ತೇಜ ಅಯೋಧ್ಯೆ ಅಂತಃಪುರವನ್ನು ಸೇರಿ
ಕೌಸಲ್ಯಾದೇವಿಯ ಗರ್ಭಾಂಬುದಿಯನ್ನು ಸೇರಿದ ಹಾಗೆ ನನಗನ್ನಿಸಿತು. ಅಂದೇ ತೀರ್ಮಾನಿಸಿಕೊಂಡೆ, ಯಜ್ಞ ಸಂರಕ್ಷಣೆಗೆ ನಾನು ಕೌಸಲ್ಯಾಜಾತನನ್ನೇ ಬಯಸಬೇಕು ಅನ್ನುವ ಹಾಗೆ. ನಿಮ್ಮ ಜನ್ಮವಾಯಿತು, 4 ವೇದಗಳೇ ಪುರುಷ ರೂಪದಿಂದ ಧರೆಯೊಳಗೆ ಕಾಣಿಸಿಕೊಂಡ್ರು ಅನ್ನುವ ಸುದ್ದಿ ಕರ್ಣಾಕರ್ಣಿಕೆಯಾಗಿ ನನಗೆ ತಿಳಿದಾವಾಗ ತಡವನ್ನು ಮಾಡದೆ ಆಶ್ರಮವನ್ನು ತೊರೆದು ನೇರವಾಗಿ ಅಯೋಧ್ಯೆಯನ್ನು ಬಂದು ಸೇರಿದೆ. ನಿನ್ನ ಅಪ್ಪರಲ್ಲಿ ಕೇಳಿಕೊಂಡಾಗ ನಾನು ಅದನ್ನ ಆಡಿದ್ದು. ಪುತ್ರ ವ್ಯಾಮೋಹ ಅನ್ನುವುದು ಎಷ್ಟು ಅಂತ ಕಳುಹಿಸಿಕೊಡುವಲ್ಲಿ ಹುಟ್ಟಿದ ರಾಮನ ಯೋಗಯೋಗ್ಯತೆಯನ್ನು ತಿಳಿದರೂ ಕೂಡ ಅಂತರಂಗದ ಭಾವದಿಂದ ಕಣ್ಣೀರು ಸುರಿಸುತ್ತಾ ಭೂವರನಾಡಿದ್ದು. ಕಾಡು ಬಲು ಕಷ್ಟ, ಕಾಡಿನ ದಾರಿಯಲ್ಲಿ ಸಾಗುವುದು ನನ್ನ ಎಳೆಯ ಕುವರರಿಂದ ಸಾಧ್ಯವಾಗದು. ದುಷ್ಟ ಮಥನಕ್ಕೆ ಬೇಕಾದ್ರೆ ನಾನೇ ಬರ್ತೇನೆ ಅಂತ ಆಡಿದ. ಬಗೆ ಬಗೆಯಿಂದ ಕೇಳಿಕೊಂಡಾಗಲೂ ಆಗುವುದಿಲ್ಲ ಅಂತ ಆಡಿದಾಗ ಒಮ್ಮೆ ಕಣ್ಣು ಕೆಂಪು ಮಾಡಿ ನಿಂತೆ. ಆಗದ ಇದ್ರೆ ನಾ ಬಂದದ್ದು ಸಾಗುವುದಿಲ್ಲ ಅಂತ ಆದ್ರೆ ಬೇಡ ಅಂತ ಹೊರಟಾವಾಗ ತಾತ್ವಿಕವಾದ ವಿರೋಧವೇ ಹೌದಾದರೂ ವಸಿಷ್ಠ ಮುನಿಗಳು ಮುಂದೆ ಬಂದು ವಿಶ್ವಾಮಿತ್ರರನ್ನು ಒಪ್ಪಿ ಆಡಿದರು. ಅಸ್ತ್ರಗ್ರಾಮಗಳನ್ನು ಹೊಂದಿದ, ಅರ್ಥಾತ್ ಭೂಭುಜನಾಗಿ ಮೆರೆದಾಡಿ ಈ ಹೊತ್ತಿಗೆ ಮಹಿಯಲ್ಲಿ ಮಹರ್ಷಿಯಾಗಿ ಕಾಣಿಸಿದ ವಿಶ್ವಾಮಿತ್ರರೊಂದಿಗೆ ರಾಮನು ಹೋದ ಅಂತಾದ್ರೆ ಅವನಿಗೆ ಶುಭವಾಗುತ್ತದೆ ಅಂತ ಆಡಿದ. ಒಪ್ಪಿದ ಭೂಪತಿ ನಿನ್ನನ್ನು ಕಳುಹುವುದಕ್ಕೆ ಅನುವು ಮಾಡಿದಾಗ ಲಕ್ಷ್ಮಣ ಮುಂದಾಗಿ ಬಂದು, ಅಣ್ಣರಾಮನ ಬಹಿಷ್ಠರ ಪ್ರಾಣ ನಾನು, ರಾಮನನ್ನು ನೆರಳಿನಂತೆ ಅನುಸರಿಸಬೇಕು ಅಂತ ಮನ ಮಾಡಿದ್ದೇನೆ, ಬರ್ತೇನೆ ಅಂತ ಆಡಿದ. ಉಭಯರನ್ನೂ ಸೇರಿಸಿಕೊಂಡು ಬಂದು ಸೇರಿರುವುದು ಸರಯೂ ನದಿಯ ತಟಾಕ. ಕೈಲಾಸದ ಎತ್ತರ ಶಿಖರದಲ್ಲಿ ಕಾಣುವಂತಹ ಮಾನಸ ಸರೋವರದ ತಟಾಕದ ಒಂದೆಳೆ ನೀರು ಹರಿದು ಹರಿದು ಅಯೋಧ್ಯೆಯ ಭೂಮಿಗೆ ಮುತ್ತಿನ ಮಾಲೆಯಾಗಿ ಸುತ್ತುವರಿಯಲ್ಪಟ್ಟಿದೆ. ಇಲ್ಲಿಗೆ ಬಂದ ಬಳಿಕ ಮುಂದೆ ಸಾಗುವುದಕ್ಕೂ ಇದೆ, ಮುಂದೆ ಕಡು ಕಷ್ಟವೂ ಇದೆ. ಹಾಗೆಂದು ಬಾಯಾರಿಕೆ, ಆಯಾಸ, ಜ್ವರ, ತಾಪಾದಿಗಳು ನಿಮಗಾಗದ ಹಾಗೆ ಬ್ರಹ್ಮನಿಂದಲೇ ನಿರ್ಮಿತವಾದ, ಆಪೋದೇವತೆಗಳಿಂದ ಪೋಷಿತವಾದ ದಿವ್ಯವಾದ ಬಲ ಹಾಗೂ ಅತಿಬಲ ಅನ್ನುವಂತಹ ವಿದ್ಯೆಯನ್ನು ಇದರೊಂದಿಗೆ ಬೋಧಿಸ್ತೇನೆ. ಅಣ್ಣ ತಮ್ಮ, ಅರಮನೆಯನ್ನು ತೊರೆದು ನಿನ್ನ ಜೊತೆಯಾಗಿ ನಾನು ಬಂದವನಿದ್ದೇನೆ. ಗುರುಗಳು ನಿನಗೆ ಕಲಿಸಿರುವಂತಹ ಬಲ ಹಾಗೂ ಅತಿಬಲ ಎನ್ನುವಂತಹ ವಿದ್ಯೆಯನ್ನು ನನಗೂ ಬೋಧಿಸ್ತೀಯಣ್ಣ. ಹೀಗೆ ಬಾ ತಮ್ಮ. ಉಭಯರಿಗೂ ತಿಳಿವಳಿಕೆ ಆದಾಗಾಯಿತು. ಹೌದು, ಇನ್ನು ಇಲ್ಲೇ ಇರುವುದಲ್ಲ, ಈ ನದಿಯನ್ನು ಉತ್ತರಿಸಿ ಮುಂದೆ ಬಳಿಕ ಮುಂದೈತರೆ ಒಳಬದಿದ್ದೇನೆನುತ ನಡಿನ ನಾಭನು ಬೆಸಗುಳೇ. ಗುರುದೇವ, ರಾಮ ರಾಮನ ಬದುಕಿನ ರೂವಾರಿಯಾಗಿ ಒದಗಿ ಬಂದವರು ನೀವು. ನಿಮ್ಮನ್ನು ಅನುಸರಿಸಿ ನೀವಿಟ್ಟಂತಹ ಹೆಜ್ಜೆಯನ್ನೇ ಅನುಸರಿಸಿ ನಿಮ್ಮ ಜೊತೆಯಾಗಿ ಬಂದವರು ನಾವು. ಬರುವಂತಹ ಕಾಲಕ್ಕೆ ಅದೆಷ್ಟೋ ಕಾಡು ಪ್ರದೇಶಗಳನ್ನು ದಾಟಿ ಬಂದವರು ನಾವು. ಸಸ್ಯ ಶ್ಯಾಮಲೆಯಾಗಿ ಗೋಚರಿಸ್ತಾ ಇತ್ತು ಈ ಕಾಡು. ಪ್ರಾಣಿಗಳ ಗರ್ಜನೆ, ಪಕ್ಷಿಗಳ ಚಿಲಿಪಿಲಿ ಇವುಗಳನ್ನೆಲ್ಲ ಕೇಳಿಕೊಂಡು ಬರುವಂತಹ ಸಂದರ್ಭದಲ್ಲಿ ದಾರಿಯನ್ನು ಕ್ರಮಿಸಿದ್ದೇ ಗೊತ್ತಾಗಲಿಲ್ಲ ಗುರುದೇವ. ಹಾಗೆಂದು ಮುಂದೆ ಸಾಗೋಣ ಎನ್ನುವ ಹಾಗೆ ಹೆಜ್ಜೆಯನ್ನು ಇರಿಸಿದೆ ಎಂದಾದರೆ ಏನು ಗುರುದೇವ ಇದು? ಏನಪ್ಪ ಇಟ್ಟಂತಹ ಹೆಜ್ಜೆ ಹಿಂದೆ ಸರಿಯಲ್ಪಡುತ್ತಾ ಉಂಟು. ಇದಕ್ಕೆ ಕಾರಣ ಏನು ಎನ್ನುವ ಹಾಗೆ ದಿಟ್ಟಿಸಿ ನೋಡಿದೆ ಎಂದಾದರೆ ಕಾಣುವಂತಹ ಕಾಡು ಪ್ರದೇಶ ತನ್ನ ಕಲೆಯನ್ನೇ ಕಳೆದುಕೊಂಡು ಹೋಗಿದೆ. ಒಂದು ರೀತಿಯ ಮೌಢ್ಯವನ್ನು ಆವರಿಸಿದೆ. ಪಕ್ಷಿಗಳ ಚಿಲಿಪಿಲಿ ಇಲ್ಲ, ಪ್ರಾಣಿಗಳ ಶಬ್ದವೇ ಕೇಳ್ತಾ ಇಲ್ಲ. ಯಾಕೆ ಈ ರೀತಿ ಹೇಳಬಹುದೇ? ಬಲ್ಮೆಯೂ ಸುರಪವೃತ್ರಾಸುರನ ವಧಿಸಲು ಆ ಕಲ್ಮಷಂ ಪ್ರಾಪ್ತಮಾಯ್ತವಗೆ ಪೂರ್ವದೇ. ಬಳಿಕ ನಾಲ್ಮೊಗದವಂಬಂದು ಅಭಿಷೇಕ ಮಂಗೈದ ವಾರಿಯನ್ನಿಳೆಗೆ ತಿದ್ದೆ. ಸಲ್ಮೊಗದು ಬೀಳಲಿ ಕಾನನದೋಡಿರ್ತ ತರು ಗುಲ್ಮರಗಳ್ ಕರಗಿ ಕಲುಚವನಮಾಯಿತು. ಆಮೇಲೆ ಮೂರ್ಖ ದೈತ್ಯರ ಮೋಸವಾಯ್ತಲ್ಲಿ ನಮ್ಮಾಶ್ರಮಕ್ಕೆ ಪಗೆಯಾಯಿತು. ರಾಮ ಗುರುದೇವ, ಪ್ರಕೃತಿ ಎನ್ನುವುದು ಸದಾಕಾಲ
ವ್ಯಕ್ತಿಯೊಬ್ಬನಿಗೆ ಪಾಠಶಾಲೆಯಾಗಿರ್ತದೆ. ಕಂಡದ್ದರ ಕುರಿತಾಗಿ ಜಿಜ್ಞಾಸೆಯ ಭಾವ ಮೂಡಿದಾಗ ಅದನ್ನು ವ್ಯಕ್ತಪಡಿಸಿದೆ ಅಂತಾದ್ರೆ ತಿಳುವಳಿಕೆಯ ಮಟ್ಟವನ್ನು ಉದ್ದೀಪನಗೊಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ನಿನ್ನನ್ನು ಕಾಣುವಾಗಲೇ ಅರ್ಥವಾಗುತ್ತದೆ ಮಗು. ಬೆರಳ ತೋರಲು ಕೈಯ ನುಂಗುವ ಎಳೆಯ ನರಿಯಲು ಮರೆಯನು ಅಂತ ಹೇಳಬಲ್ಲ ಸಾಮರ್ಥ್ಯ ನಿನಗುಂಟು. ಅಂತೂ ಗುರುವಿನಿಂದ ಬೇಕಾದ ವಿದ್ಯೆಯನ್ನು ಹೇಗೆಲ್ಲ ಸಿದ್ಧಿಸಿಕೊಳ್ಳಬೇಕು ಅನ್ನುವುದಕ್ಕೆ ಇಂದು ನೀನು ಕಂಡಂತಹ ಪರಿಸರದ ಈ ಸ್ಥಿತಿಯ ಕುರಿತಾಗಿ ಪ್ರಶ್ನೆ ಮಾಡಿದ್ದೇ ಸಂತೋಷವಾಯಿತು. ಯಾಕೆ ಭಾರಿ ಹಿನ್ನೆಲೆ ಉಂಟು ಮಗು ಈ ಕಾಡಿಗೆ. ಇದು ಮೊದಲು ಹೀಗಿರ್ಲಿಲ್ಲ, ಇದು ಸುಂದರವಾದ ತಾಣವೇ ಆಗಿತ್ತು. ಈ ತಾಣ ಹೀಗಾಗುವುದಕ್ಕೆ ಕಾರಣವಾದದ್ದು ಹಿಂದೆ ತ್ವಷ್ಟೃ ಬ್ರಹ್ಮ ಎನ್ನುವವನು ಅವನು ವಿಶ್ವರೂಪನೆನ್ನುವವನ ಸಾವಿಗೆ ಬೇಕಾಗಿ ದೇವೇಂದ್ರ ಮಾಡಿದ ಅವನಿಗೆ ವಿರೋಧ ಸಾಧಿಸಬೇಕು ಅಂತ ಯಜ್ಞವೊಂದನ್ನು ಮಾಡಿದ. ಧ್ವನಿ ವ್ಯತ್ಯಾಸವಾಯಿತು. ಇಂದ್ರನನ್ನು ಜಯಿಸಬೇಕು ಅಂತ ಹುಟ್ಟಬೇಕಾದ ಮಗು ಇಂದ್ರನಿಂದಲೇ ಹತನಾಗಬೇಕು ಅಂತ ಧ್ವನಿಯಾಯಿತು. ಆ ಧ್ವನಿಯ ಕಾರಣದಿಂದ ಹುಟ್ಟಿದವನೇ ವೃತ್ರಾಸುರ ಎನ್ನುವಂತಹ ದುರುಳ ದಾನವ ದೇವಲೋಕದ ಮೇಲೆ ಅಭಿಯೋಗ ನಡೆಸಿದ. ಆದ್ರೆ ಇರುವ ಕಾರಣದಿಂದಲಾಗಿಯೇ ಆ ವೃತ್ರನನ್ನು ಇಂದ್ರ ಕೊಂದು ಕಳೆದ. ಆದರೆ ಹುಟ್ಟು ಬ್ರಾಹ್ಮಣನಾದ ವೃತ್ರನ ವಧೆಯಿಂದ ಪಾಪ ಎನ್ನುವುದು ಅಂಟಲ್ಪಟ್ಟಿತು. ಭೀತನಾದ ಕಮಲದ ನಾಳದೊಳಗೆ ಹೋಗಿ ಕುಳಿತ. ಆ ಹೊತ್ತಿಗೆ ಬೃಹಸ್ಪತಿಗಳು ಬ್ರಹ್ಮನೇ ಮೊದಲಾಗಿ ಬಂದು ಅವನನ್ನು ಹೊರತರಿಸಿ ಅವನಿಗೆ ಅನೇಕ ಪುಣ್ಯ ನದಿಗಳ ಸ್ನಾನವನ್ನೇ ವಿರಚಿಸಿ ಅವನ ಪಾಪವನ್ನು ಕಳೆದರು. ಅವನ ಮೈಯಿಂದ ಇಳಿದಂತ ಮಲ ಹಾಗೂ ಕರುಷವು ಈ ತಾಣವನ್ನು ಸೇರಲ್ಪಟ್ಟಿತು. ಆ ಕಾರಣದಿಂದ ಈ ಕಾಡಿನ ಎಲ್ಲ ಮರಗಳು ಕರಗಿ ಈ ರೀತಿಯ ಪರಿಸ್ಥಿತಿ ಆಯಿತು. ಈ ಕಾಡಿಗೆ ಹೆಸರೇನು ಕೇಳುತ್ತೀಯೋ? ಮಲದ ಕರುಷಗಳೆನ್ನುವಂತ ಉಭಯ ಕಾಡುಗಳಿದು. ಇಲ್ಲಿ ಹೇಗೂ ಇಂಥ ಪರಿಸ್ಥಿತಿ ಆದ ಬಳಿಕ ದುಷ್ಟ ರಕ್ಕಸರೆಲ್ಲವರು ಕೂಡ ಇದನ್ನು ವಾಸಸ್ಥಾನವನ್ನಾಗಿಸಿದ್ರು. ಇಲ್ಲೇ ಇದ್ದು 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 ನಮ್ಮ ಯಜ್ಞ ಯಾಗಾದಿಗಳಿಗೆ ಕಂಟಕಪ್ರಾಯರಾಗುತ್ತಾ ಇದ್ದಾರೆ. ಅವರ ವಧೆಗಾಗಿ ನಿಮ್ಮನ್ನು ಕರೆತಂದದ್ದು. ಧನುರ್ಬಾಣಗಳು ಸಿದ್ಧವಾಗಿರ್ಲಿ, ಮುಂದೆ ಸಾಗೋಣ.